ಬೆಂಗಳೂರು ಒಳಗಡೆನೇ ಇದು, ಬೆಂಗಳೂರು ಹೊರಗಡೆ ಅಲ್ಲ. ನಾಳೆನೇ ಬಂದು ಮನೆ ಕಟ್ಟಿಕೊಳ್ಳಬಹುದು, ಅಷ್ಟು ಚೆನ್ನಾಗಿದೆ. ನೈಸ್ ರೋಡ್ ಇಂದ ಜಸ್ಟ್ 300 ಮೀಟರ್ಗೆ ಇಲ್ಲಿ ಲೇಔಟ್ ಸಿಗ್ಬಿಡುತ್ತೆ. ನೈಸ್ ರೋಡ್ ಜಂಕ್ಷನ್ ಸೋಂಪುರ ಅಂತ. ಜಸ್ಟ್ 300 ಮೀಟರ್. ಇಲ್ಲಿ ನೋಡಿ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ರೆಡಿ ಇದೆ. ಇಮಿಡಿಯೇಟ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬಹುದು. ಎಷ್ಟು ಸೈಟ್ ಇದೆ ಸರ್? ಟೋಟಲ್ 116 ಸೈಟ್ ಇದೆ. ಒಂದು 10,000 ರೂಪಾಯಿ ಟೋಕನ್ ಅಡ್ವಾನ್ಸ್ ಕೊಟ್ಟು ಸೈಟ್ ಬ್ಲಾಕ್ ಮಾಡಿದ್ರೆ ಆಯ್ತು. ಲೀಗಲ್ ವೆರಿಫೈ ಮಾಡಿ ಅವರು ವಿತಿನ್ 15 ಡೇಸ್ ಒಳಗೆ ರಿಜಿಸ್ಟರ್ ಮಾಡ್ಕೋಬಹುದು. ನಿಮ್ ಚಾನಲ್ ನೋಡಿ ಬಂದಿರೋರಿಗೆ 1,20,000 ಸ್ಪಾಟ್ ಬುಕಿಂಗ್ ಕೊಟ್ಬಿಡ್ತೇವೆ ಸರ್, ಆಫರ್ ಪ್ರೈಸ್. BBMP ಎ ಖಾತಾ ಬರುತ್ತೆ. ಇದು ಯಾವ ಫೇಸ್ ಅಲ್ಲೆಲ್ಲ ಸಿಗುತ್ತೆ ಈಗ ನಮಗೆ? ಇವಾಗ ನಮ್ದು ನೋಡಿ ಸರ್, ಇವಾಗ ಈಸ್ಟ್ ಫೇಸಿಂಗ್ ಇದೆ, ನಾರ್ತ್ ಫೇಸಿಂಗ್ ಇದೆ, ವೆಸ್ಟ್ ಫೇಸಿಂಗ್ ಇದೆ. ಆದಷ್ಟು ಬೇಗ ಬನ್ನಿ. ಬೇಗ ಬಂದ್ರೆ ಮಾತ್ರ ನಿಮ್ಗೆ ಸಿಗುತ್ತೆ. ನೀವು ಒಬ್ಬರೇ ಬರಬೇಡಿ, ನಿಮ್ಮ ಫ್ಯಾಮಿಲಿ ಜೊತೆಗೆ ಬನ್ನಿ. ಫ್ಯಾಮಿಲಿ ಜೊತೆಗೆ ಬಂದು ಅವರಿಗೆಲ್ಲ ಈ ಏರಿಯಾ ಎಲ್ಲ ತೋರಿಸಿ. ಪಕ್ಕದಲ್ಲೇ ಒಂದು ಶಿವನ ದೇವಸ್ಥಾನ ಇದೆ, ಅಲ್ಲೆಲ್ಲ ತುಂಬ ಮನೆಗಳಿದ್ದಾವೆ. ಈ ಕಡೆ ಬಂದರೂ ಒಂದಿಷ್ಟು ಮನೆಗಳಿದ್ದಾವೆ. ಫುಲ್ಲಿ ಡೆವಲಪ್ಡ್ ಆಗಿರುವಂಥ ಲೇಔಟ್ ಇದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ, ನೇರವಾಗಿ ಇವರಿಗೆ ಕರೆ ಮಾಡಿ. ಆಫೀಸ್ ಬಂದು ಬೆಳಿಗ್ಗೆ 10 o'clock ಇಂದ ಈವ್ನಿಂಗ್ 8 o'clock ವರೆಗೆ ಇರುತ್ತೆ ಸರ್. ಎಲ್ಲಿ? ವಿಜಯನಗರ 8th ಮೇನ್ ಹತ್ರ ಇದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನು ಇವತ್ತು ನೈಸ್ ರೋಡಲ್ಲಿರುವಂಥ ಒಂದು ಶಿವನ ದೇವಾಲಯಕ್ಕೆ ಬಂದಿದ್ದೆ. ಸೊ ಇಲ್ಲಿ ಬಂದರೆ ಆ ದೇವಾಲಯದ ಪಕ್ಕದಲ್ಲಿ ನೈಸ್ ರೋಡಿಗೆ ಎಷ್ಟು ಹತ್ತಿರ ಇದೆ ಅಂತ ಹೇಳಿದ್ರೆ ನಿಮಗೆ ಲೊಕೇಶನನ್ನು ಕೊಟ್ಟಿರ್ತೀನಿ. ನೀವು ವಿಸಿಟ್ ಮಾಡೋಕೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಆದಿತ್ಯ ಟೌನ್ಶಿಪ್ ಪ್ರಮೋಟರ್ಸ್ ಅವರ ಒಂದು ಲೇಔಟ್ ಕಣ್ಣಿಗೆ ಬಿತ್ತು. ಸರಿ, ಈ ಲೇಔಟನ್ನು ತೋರಿಸಿದ್ರೆ ಹೆಂಗಿರುತ್ತೆ ಹೆಗ್ಗದ್ದೆಯಲ್ಲಿ ಅಂತ ಹೇಳಿಬಿಟ್ಟು ಈಗ ಸದ್ಯಕ್ಕೆ ಆ ಲೇಔಟ್ ಒಳಗಡೆನೇ ಇದ್ದೀನಿ. ಸೊ ನೀವೇನು ನೋಡ್ತಾ ಇದ್ದೀರಾ, ಇದು BBMP ಲಿಮಿಟಲ್ಲಿ ಬರುವಂಥ ಲೇಔಟ್ ಎ ಖಾತಾ ಬರುತ್ತೆ. ಯಾಕೆ ಈ ವಿಡಿಯೋದಲ್ಲಿ ಈ ಲೇಔಟನ್ನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ನಾವು ಒಂದು ಸೈಟ್ ತಗೋಬೇಕು. ಸೈಟ್ ತಗೊಂಡ್ರೆ ಅದು ಪಕ್ಕಾ ಇರಬೇಕು ಅಂತ ಹೇಳಿದ್ರೆ ಅದು ಎ ಖಾತಾ ಆಗಿರಬೇಕು ಅಂತ ಹೇಳ್ತಾರೆ. ಅದರಲ್ಲೂ BBMP ಲಿಮಿಟ್ಸಲ್ಲಿ ಲೇಔಟ್ಸ್ಗಳು ಸಿಗೋದು ತುಂಬ ಕಡಿಮೆ ಇವತ್ತಿನ ದಿನದಲ್ಲಿ. ಸೊ ಹಾಗಾಗಿ ಈ ಲೇಔಟ್ನ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋಣ ಅಂಥೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೈಟ್ ತಗೊಳ್ಳೋರು ಯಾರೇ ಇದ್ದರೂ ಕೂಡ ಈ ವಿಡಿಯೋ ಶೇರ್ ಮಾಡಿ, ಮತ್ತು ಬೇರೆಯವ್ರಿಗೂ ಇದನ್ನು ತಲುಪಿಸಿ. ಹೊಸಬ್ರಿಗೆ ಯಾರಿಗಾರು ಸೈಟ್ ತಗೋಬೇಕು ಅಂತ ಹೇಳಿದ್ರೆ ತುಂಬ ಯೂಸ್ಫುಲ್, ಹೆಲ್ಪ್ಫುಲ್ ಈ ವಿಡಿಯೋ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನನ್ನ ಜೊತೆಗೆ ಮಾತಾಡೋದಕ್ಕೆ ಆದಿತ್ಯ ಟೌನ್ಶಿಪ್ ಪ್ರಮೋಟರ್ಸ್ ಅವರ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅವರು ಒಬ್ರು ಇದ್ದಾರೆ. ಸರ್ ಕಾರ್ಯಕ್ರಮ. ಸರ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ, ನೀವೇ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನನಗೆ ತುಂಬ ಖುಷಿ ಆಯಿತು, DC ಕನ್ವರ್ಟೆಡ್ ವಿತ್ BBMP ಖಾತಾ ಅಂತ ಮೆನ್ಷನ್ ಆಗಿತ್ತು. ಸೊ ಹಾಗಾಗಿ ಇದನ್ನು ನಮ್ಮ ವೀಕ್ಷಕರಿಗೆ ತೋರಿಸೋಣ ಅಂತಾನೆ ಬಂದಿದ್ದು. ನೋಡಿ ವೀಕ್ಷಕರೇ, ಹಿಂದುಗಡೆ ನೋಡಿದ್ರೆ ಸಿಕ್ಕಾಪಟ್ಟೆ ಮನೆಗಳು ನಿಮ್ಗೆ ಕಾಣಿಸ್ತಿದ್ದಾವೆ. ಸೊ ಅಪಾರ್ಟ್ಮೆಂಟ್ಗಳಿದೆ. ಸೊ ಏನಂದರೆ ಬೆಂಗಳೂರು ಒಳಗಡೆನೇ ಇದು, ಬೆಂಗಳೂರು ಹೊರಗಡೆ ಅಲ್ಲ. ನಾಳೆನೇ ಬಂದು ಮನೆ ಕಟ್ಕೊಳ್ಬಹುದು, ಅಷ್ಟು ಚೆನ್ನಾಗಿದೆ. ಸೊ ಯಾವ ಡೈಮೆನ್ಷನಲ್ಲ ಸೈಟ್ ಇದೆ ಸರ್ ಇಲ್ಲಿ? ಇಲ್ಲಿ ನೋಡಿ ಸರ್, ನೀವು 30/40 ಇದೆ ಸ್ಟಾರ್ಟಿಂಗ್, ಆಮೇಲೆ 20/40, 25/40 ಎಲ್ಲ ಮೆಜರ್ಮೆಂಟ್ ಅಲ್ಲಿ ಸಿಗುತ್ತೆ. ಎಲ್ಲ ಮೆಜರ್ಮೆಂಟ್ ಅಲ್ಲಿ ಸಿಗುತ್ತೆ. ಓಕೆ, ನೋಡಿ ಯಾವುದೇ ಮೆಜರ್ಮೆಂಟ್ ಬೇಕಾದ್ರೂ ಸಿಗುತ್ತೆ. ವಿತ್ ಬ್ಯಾಂಕ್ ಲೋನ್ ಕೂಡ ಆಗುತ್ತೆ. ಬ್ಯಾಂಕ್ ಲೋನ್ ಆಗುತ್ತೆ. LIC, IDBI, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ಅಪ್ರೂವ್ ಮಾಡಿದೆ. ಓಕೆ, ಈಗ ನಾನು ಹೇಳಿದೆ, ನಮ್ಮ ವೀಕ್ಷಕರಿಗೆ ಹೇಳಿದೆ, ನೈಸ್ ರೋಡ್ ಪಕ್ಕದಲ್ಲೇ ಇರುವಂತದ್ದು ಅಂತ. ಸೊ ಒಂದ್ಸಲ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ಸರ್, ಎಲ್ಲೆಲ್ಲಿಂದ ಇಲ್ಲಿಗೆ ರೋಡ್ಗಳು ಪಾಸ್ ಆಗುತ್ತೆ ಅಂತ ಹೇಳಿ ಸರ್. ಇಲ್ಲಿ ನೋಡಿ ಸರ್, ನೈಸ್ ರೋಡ್ ಇಂದ ಜಸ್ಟ್ 300 ಮೀಟರ್ಗೆ ಇಲ್ಲಿ ಲೇಔಟ್ ಸಿಗ್ಬಿಡುತ್ತೆ. ನೈಸ್ ರೋಡ್ ಜಂಕ್ಷನ್ ಸೋಂಪುರ ಅಂತ. ಜಸ್ಟ್ 300 ಮೀಟರ್. ಇಲ್ಲಿ ನಿಮ್ಗೆ ಈ ಕಡೆ ನೋಡಬಹುದು, ಕೆಂಗೇರಿ ಮೆಟ್ರೋ ಸ್ಟೇಷನ್ ಇಂದ ಜಸ್ಟ್ 3.5 ಕಿಲೋಮೀಟರ್ಗೆ ಇಲ್ಲಿ ಲೇಔಟ್ ಬಂದ್ಬಿಡುತ್ತೆ. 3.5 ಕಿಲೋಮೀಟರ್. ಹೌದು. ಓಕೆ, ಈ ಕಡೆ ಪಾಸ್ ಆದ್ರೆ ನಿಮ್ಗೆ ಕನಕಪುರ ರೋಡ್, ಗೊಲ್ಲಹಳ್ಳಿ, ಈ ಕಡೆ ಅಟ್ಯಾಚ್ ಬನಶಂಕರಿ 6 ಸ್ಟೇಜ್ ಇದು. ನೈಸ್ ರೋಡ್ಗೆ ಅಟ್ಯಾಚ್ ಆಗಿದೆ. ಓಕೆ, ಈ ಲೇಔಟ್ ಈಗ ನಾವೇನ್ ನೋಡ್ತಾ ಇದೀವಿ, ಇದು ಫುಲ್ಲಿ ಡೆವಲಪ್ಡ್ ಆಗಿರುವಂತ ಲೇಔಟ್ ಅಲ್ವಾ? ಏನೇನು ಫೆಸಿಲಿಟೀಸ್ ಗಳಿದೆ ಇಲ್ಲಿ? ಇಲ್ಲಿ ನೋಡಿ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ರೆಡಿ ಇದೆ. ಇಮಿಡಿಯೇಟ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬಹುದು. ಇಮಿಡಿಯೇಟ್ ತಾರ್ ರೋಡ್ ಇದೆ, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ವಾಟರ್ ಕನೆಕ್ಷನ್, ಡ್ರೈನೇಜ್, ಸ್ಟ್ರೀಟ್ ಲೈಟ್ ಇದೆ ಎಲ್ಲ ಸೈಟ್ಗೂ. ಈಗ ಸಪೋಸ್ ಯಾರಾದ್ರೂ ಮನೆ ಕಟ್ಟೋರಿದ್ರೆ ಈ ಸೈಟ್ ಬೆಸ್ಟ್ ಅಂತ ಹೇಳ್ತೀರಾ? ಇಮಿಡಿಯೇಟ್ ಕಟ್ಬೋದು ಸರ್, ಮನೆ ಎಲ್ಲ ರೆಡಿ ಇರೋದು ಇದು. 100% ಕ್ಲಿಯರ್ ಡಾಕ್ಯುಮೆಂಟ್ಸ್, ಪಕ್ಕಾ ಡಾಕ್ಯುಮೆಂಟ್ಸ್ ಇದೆ. ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಬಹುದು. ಇಮಿಡಿಯೇಟ್ ರಿಜಿಸ್ಟರ್ ಎಲ್ಲ ಆಲ್ಮೋಸ್ಟ್ 60% ಸೈಟ್ ಆಗ್ಬೋಗ್ಬಿಟ್ಟಿದೆ. ಎಷ್ಟು ಸೈಟ್ ಇದೆ ಸರ್? ಟೋಟಲ್ 116 ಸೈಟ್ ಇದೆ. ನೀವು ನೋಡಬಹುದು ಈ ಪ್ಲಾನ್ ಅಲ್ಲಿ ಏನಿದೆ, 116 ಸೈಟ್ ಇದೆ. ಇವಾಗ ಒಂದು 60% ಸೋಲ್ಡ್ ಔಟ್ ಆಗ್ಬಿಟ್ಟಿದೆ ಆಲ್ರೆಡಿ. ಯಾವಾಗ್ಲೇ 60% ಸೋಲ್ಡ್ ಔಟ್ ಆಗಿದೆ. ಇನ್ ಕೆಲವು ಸೈಟ್ಸ್ ಗಳು ಮಾತ್ರ, ಕೇವಲ ಒಂದು 30 ರಿಂದ 35 ಸೈಟ್ ಖಾಲಿ ಇರ್ಬೋದು ಅಷ್ಟೇ. ಅಷ್ಟೇ ಇರೋದು. ಓಕೆ. ಈಗ ಸೈಟ್ ತಗೋಬೇಕು ಅಂತ ಸುಮಾರು ಜನರಿಗೆ ಆಸೆ ಇರುತ್ತೆ ಸರ್.
ಸೈಟ್ ತಗೊಳ್ಳೋ ಮುಂಚೆ ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಅಂತ ಇರುತ್ತಲ್ಲ, ಸೊ ಅದಕ್ಕೆ ಎಷ್ಟು ಅಮೌಂಟ್ ಅನ್ನ ಕೊಟ್ಟು ಈಗ ನಿಮ್ಮ ಡಾಕ್ಯುಮೆಂಟೇಶನ್ ಅನ್ನು ತಗೋಬೇಕು ಅದು ಹೇಳಿದ್ರೆ ಚೆನ್ನಾಗಿರುತ್ತೆ ಸರ್. ಇದು ಜಸ್ಟ್ ನಾವು ಸೈಟ್ ಬ್ಲಾಕ್ ಮಾಡ್ತೇವೆ ಅಷ್ಟೇ, ಒಂದು 10,000 ರೂಪಾಯಿ ಟೋಕನ್ ಅಡ್ವಾನ್ಸ್ ಕೊಟ್ಟು ಸೈಟ್ ಬ್ಲಾಕ್ ಮಾಡಿದ್ರೆ ಆಯ್ತು. ಲೀಗಲ್ ವೆರಿಫೈ ಮಾಡಿ ಅವರು ವಿತಿನ್ 15 ಡೇಸ್ ಒಳಗೆ ರಿಜಿಸ್ಟರ್ ಮಾಡ್ಕೋಬಹುದು. ಓಕೆ, 15 ಡೇಸ್ ಒಳಗಡೆ 15 ಡೇಸ್ ಒಳಗೆ ಎಲ್ಲ ರೆಡಿ ಇರೋದ್ರಿಂದ ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂತ. ಹೌದು. ಸಪೋಸ್ ಎಲ್ಲಾದ್ರೂ ನಮ್ಗೆ ಬೇಡ ಅಂತಿದ್ರೆ ಆ 10,000 ಅನ್ನ ವಾಪಸ್ 1 ವೀಕ್ ಟೈಮ್ ಕೊಡ್ತೇವೆ. ಏನಾದ್ರೂ ಡಾಕ್ಯುಮೆಂಟ್ಸ್ ನಿಮ್ಗೆ ಲೀಗಲ್ ಬಂದಿಲ್ಲ ಅಂದ್ರೆ ಇಮಿಡಿಯೇಟ್ ನಿಮ್ಮ ರೀಫಂಡ್ ಏನ್ ಮಾಡಿ ರೀಫಂಡ್ ಮಾಡ್ತೇವೆ. ಅಮೌಂಟ್ ಏನಿದೆ ಓಕೆ, ಅಮೌಂಟ್ ರೀಫಂಡ್ ಆಗುತ್ತೆ. ಓಕೆ, ಈಗ ನಾನು ವೀಕ್ಷಕರಿಗೆ ಹೇಳಿದೆ ಇಲ್ಲಿ ಬಂದ್ರೆ ನೀವು ಮನೆ ಕಟ್ಕೋಬಹುದು ಅಂತ. ಇವತ್ತಿನ ದಿನದಲ್ಲಿ ಸರ್ ನೀರಿಗೆ ತುಂಬಾ ಪ್ರಾಬ್ಲಮ್ ಇದೆ ಬೆಂಗಳೂರಲ್ಲಿ. ಸೊ ಇಲ್ಲೊಂದು ಮೆನ್ಷನ್ ಮಾಡಿದ್ದೀರಾ ನೀವು, ಕಾವೇರಿ ವಾಟರ್ ಕೂಡ ಸಿಗುತ್ತೆ ಅಂತ. ಕಾವೇರಿ ವಾಟರ್ ಟೋಟಲ್ ನಿಮ್ಗೆ ಎಮ್ಮಿಗೆಪುರ ವಾರ್ಡ್ ಎಲ್ಲಾ ಕಡೆ ಕಾವೇರಿ ಬಂದ್ಬಿಟ್ಟಿದೆ ಇವಾಗ. 250 crore ಸ್ಯಾಂಕ್ಷನ್ ಮಾಡಿದ್ದಾರೆ ರೀಸೆಂಟ್ ಆಗಿ. ಮತ್ತೆ ಅದರಿಂದ ಏನಾಗುತ್ತೆ, ಇಮಿಡಿಯೇಟ್ಲಿ ಒಂದ್ ಮನೆಗೆ ಎಲ್ಲ ಪೈಪ್ ಲೈನ್ ಹಾಕ್ಬಿಟ್ಟಿದ್ದೇವೆ ನಾವೇ. ಜಸ್ಟ್ ಕನೆಕ್ಷನ್ ತಗೊಳ್ಳೋದು ಅಷ್ಟೇ ಬಾಕಿ ಇದೆ. ಎಲ್ಲ ನಿಮ್ಗೆ ಸೈಟ್ಗೆ ನಿಮ್ಗೆ ನೋಡ್ಬೋದು ನೀವು ಇಲ್ಲಿ ಪೈಪ್ ಲೈನ್ ಇದೆ. ಎಲೆಕ್ಟ್ರಿಸಿಟಿ ಎಲ್ಲ ಅಂಡರ್ ಗ್ರೌಂಡ್ ಇದೆ. ವಾಟರ್ ಕನೆಕ್ಷನ್ ಅಂಡರ್ ಗ್ರೌಂಡ್, ಸ್ಯಾನಿಟರಿ ಎಲ್ಲ ಅಂಡರ್ ಗ್ರೌಂಡ್ ಇದೆಯಾ? ಎಲ್ಲ ಅಂಡರ್ ಗ್ರೌಂಡ್ ಇದೆ ಸರ್. ನೀವೇ ನೋಡ್ಬೋದು ಇಲ್ಲಿ ಏನಿದೆ, ಸ್ಟ್ರೀಟ್ ಲೈಟ್ ಹಾಕ್ಬಿಟ್ಟಿದೀವಲ್ಲ, ಜಸ್ಟ್ ಒಂದು ಬಟನ್ ಕೊಡ್ತೀವಿ, ಎಲ್ಲ ಅಂಡರ್ ಗ್ರೌಂಡ್ ಕೇಬಲಿಂಗ್ ಇರುತ್ತೆ. ಸೊ ಇವತ್ತೇನಾದ್ರೂ ಇಲ್ಲಿ ಸೈಟ್ ತಗೊಂಡ್ರೆ ಮುಂದಿನ ದಿನದಲ್ಲಿ ಇದು ಡಬಲ್ 100% ಜಾಸ್ತಿ ಇರುತ್ತೆ, ಯಾಕಂದ್ರೆ ಬೆಂಗಳೂರು ಒಳಗಡೆನೆ ಇರುವಂತದ್ದು. ಹೌದೌದು, 100%. ಏನಂದ್ರೆ ಇಲ್ಲಿ ಅಕ್ಕಪಕ್ಕ ಅಟ್ಯಾಚ್ ಬಿಡಿ ಬನಶಂಕರಿ 6 ಸ್ಟೇಜ್ ಇರೋದ್ರಿಂದ 8,000 ರಿಂದ 9,000 ರೂಪಾಯಿ ರೇಟ್ ನೀವೇ ನೋಡ್ಬೋದು ಇಲ್ಲಿ. ನಮ್ದು ಏನಿದೆ ಸ್ಟಾರ್ಟಿಂಗ್ ಇನಿಷಿಯಲ್ 3,000 ಇದರಲ್ಲಿ ಕೊಡ್ತಾ ಇದ್ದೇವೆ. ಎಷ್ಟು ಕೊಡ್ತಿದ್ರ ಸರ್? ಈಗ 3,850 ರೂಪೀಸ್ ಕೊಟ್ ಮಾಡ್ತಾ ಇರೋದು. ಈಗ 2 ಇಯರ್ಸ್ ಅಲ್ಲಿ ನಿಮ್ಗೆ 1 to double ರೇಟ್ ಸರ್ ಇದು. ಹೌದು, 3,850 ರೂಪೀಸ್ ಕೋಟ್ ಮಾಡ್ತಿದ್ರ. ಹೊರಗಡೆ ಎಲ್ಲ ಬಂದ್ರೆ 5,000 6,000 ಅಂತೆಲ್ಲ ಹೇಳ್ತಾರಲ್ಲ ಸರ್, ಅಲ್ಲೂ ಎಲ್ಲ ನಾನು ಆ ಕಡೆ ಎಲ್ಲ ಕೇಳ್ಕೊಂಡ್ ಬಂದೆ 6,000 6,500 ಅಂತೆಲ್ಲ ಇದೆ. ನೀವ್ ಹೆಂಗೆ 3,850ಗೆ ಕೊಡ್ತೀರಾ? ಇದು ಪಕ್ಕ ನಮ್ದು ಓನ್ ಲ್ಯಾಂಡ್ ಇರೋದ್ರಿಂದ ಈ ಪ್ರೈಸ್ ಕೊಡ್ತಾ ಇದ್ದೇವೆ. ಈಗ ಯಾರೇ ಬಂದ್ರು ಅದೇ ಪ್ರೈಸ್ ಅಲ್ಲಿ ಇರುತ್ತೆ. ಈಗ ಮೊದಲು ಬುಕ್ ಮಾಡಿದವರಿಗೆ ಆತರ ಏನಿರಲ್ವಾ? ಏನಿಲ್ಲ, ಫಸ್ಟ್ ಬಂದವ್ರಿಗೂ ಅದೇ ರೇಟು, ಲಾಸ್ಟ್ ಬಂದ್ರು ಅದೇ ರೇಟು. ಏನಿದೆ ಒಂದೇ ರೇಟ್ ಇರುತ್ತೆ ನಮ್ದು. ಓಕೆ ಸರ್, ಈಗ ಇನ್ನೊಂದು ಕೇಳಬೇಕು. ನಮ್ಮ ವಿಡಿಯೋನ ಜನ ನೋಡಿದ್ರು, ನಿಮ್ಮ ಹತ್ರ ಬಂದ್ರು ಅಂತ ಇದ್ರೆ ನಮ್ಮ ವೀಕ್ಷಕರಿಗೆ ಏನು ಕೊಡ್ತೀರಾ? ಈಗ ನನ್ನ ಒಂದು ಮನಸ್ಥಿತಿ ಹೆಂಗೆ ಅಂತ ಹೇಳಿದ್ರೆ, ನಮ್ಮ ವೀಕ್ಷಕರೆಲ್ಲರೂ ಕೂಡ ಒಂದು ಸೈಟ್ ತಗೊಳ್ಳಿ, ಆರಾಮಾಗಿರ್ಲಿ, ಚೆನ್ನಾಗಿರ್ಲಿ ಅಂತ. ಸೊ ಅಂತವ್ರಿಗೆ ಏನ್ ನೀವು ಆಫರ್ ಕೊಡ್ತೀರಾ? ಬೆಸ್ಟ್ ಸರ್, ನಿಮ್ಮ ಕಡೆ ನಿಮ್ ಚಾನಲ್ ನೋಡಿ ಬಂದಿರೋರಿಗೆ 1,20,000 ಸ್ಪಾಟ್ ಬುಕಿಂಗ್ ಕೊಟ್ಬಿಡ್ತೇವೆ ಸರ್. ಆಫರ್ ಪ್ರೈಸ್ ಏನದು? ಡಿಸ್ಕೌಂಟ್ 1,20,000 ರೂಪೀಸ್ ಡಿಸ್ಕೌಂಟ್ ಕೊಡ್ತೇವೆ ಸರ್. ವಾವ್, ಹೌದಾ? ಹೌದು ಸರ್, 1,20,000 ರೂಪೀಸ್ ಸ್ಪಾಟ್ ಅಲ್ಲೇ ಡಿಸ್ಕೌಂಟ್ ಕೊಡ್ತೀರಾ? ಓಕೆ, ಸೂಪರ್. ಈಗ ಈ ಅಕ್ಕಪಕ್ಕ ಸರ್, ಇದೀಗ ಮೈಸೂರು ರೋಡಿಗೆ ನಿಯರ್ ಆಗಿರುವಂತದ್ದು, ಕೆಂಗೇರಿಗೂ ಕೂಡ ನಿಯರ್ ಆಗಿರುವಂತದ್ದು, ಹೆಮ್ಮಿಗೆಪುರ ಅಂತ ಕರೀತಾರೆ ಇದನ್ನ ಅಲ್ವಾ? ಹೆಮ್ಮಿಗೆಪುರ ವಾರ್ಡ್ 198 ವಾರ್ಡ್ ನೀವು ನೋಡಬಹುದು. 198 ವಾರ್ಡ್ ಯಶವಂತಪುರ ಕಾನ್ಸ್ಟಿಟ್ಯೂಷನ್ ಬರುತ್ತೆ. ಓಕೆ, ಈ ಅಕ್ಕಪಕ್ಕ ಏನೆಲ್ಲ ಡೆವಲಪ್ಮೆಂಟ್ ಗಳು ಇದೆ ಅನ್ನೋದನ್ನ ನೀವು ಹೇಳಿ ಸರ್. ಯಾಕಂದ್ರೆ ಸಿಟಿ ಒಳಗಡೆ ಹೌದು, ಆದ್ರೆ ಅಕ್ಕಪಕ್ಕ ಸುತ್ತಮುತ್ತ ಏನಿದೆ ಅನ್ನೋದು ಬೇಕಲ್ಲ. ಜಸ್ಟ್ 1.5 ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ನಿಮ್ಗೆ ಸ್ಕೂಲ್ಸ್, ಹಾಸ್ಪಿಟಲ್, ಕಾಲೇಜಸ್ ಬರುತ್ತೆ. ನೋಡಿ ಇಲ್ಲಿ ಋತು ಇಂಟರ್ನ್ಯಾಷನಲ್ ಸ್ಕೂಲ್ ನೀವು ನೋಡ್ಬೋದು. ಜಸ್ಟ್ ಅಲ್ಲಿದೆ ನೋಡಿ, ಋತು ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಅದೇ ನಿಮ್ಗೆ ಜಸ್ಟ್ ಇಲ್ಲಿ ಮುಂದೆ ಬಂದ್ರೆ ನೈಸ್ ರೋಡ್ ಪಕ್ಕದೇ ಚಿನ್ಮಯ ವಿದ್ಯಾಲಯ ಇದೆ. ಇಲ್ಲಿ ಈ ಕಡೆ ನೋಡಿದ್ರೆ ರಾಷ್ಟ್ರೋತ್ತನ ಸ್ಕೂಲ್ ಇದೆ. ಇಲ್ಲಿ ಬಿಜಿಎಸ್ ಹಾಸ್ಪಿಟಲ್ ಇಂದ ಜಸ್ಟ್ 2 ಕಿಲೋಮೀಟರ್ ಬಿಜಿಎಸ್ ಹಾಸ್ಪಿಟಲ್ ಇದೆ. ಎಲ್ಲ ನಿಯರ್ ಬೈ ಇರೋದ್ರಿಂದ ಇಲ್ಲಿ ಇಮಿಡಿಯೇಟ್ ಆಗಿ ಕಟ್ಬೋದು ಮನೆ, ಎಲ್ಲ ಸ್ಟೇ ಇರ್ಬೋದು, ಹಂಗಾಗಿ ತಗೋತಾ ಇದಾರೆ. ಓಕೆ, ಈಗ ಈಸಿ ಲೋನ್ ಫೆಸಿಲಿಟೀಸ್ ಇದೆ, ಬ್ಯಾಂಕ್ ಲೋನ್ ಸಿಗುತ್ತೆ ಸರ್, SBI ಇಂದಲೇ ಅಪ್ರೂವ್ಡ್ ಆಗಿದೆ. ಓಕೆ, ರೆಡಿ ಟು ಕನ್ಸ್ಟ್ರಕ್ಷನ್ ಅಂತ ಬೇರೆ ಮೆನ್ಷನ್ ಮಾಡಿದೀರಾ. ಎಷ್ಟು ಸೈಟ್ಸ್ ಗಳಿದೆ ಅನ್ನೋದನ್ನ ಹೇಳಿದೀರಾ. BBMP ಎ ಖಾತಾ ಬರುತ್ತೆ. ಇದು ಯಾವ ಫೇಸ್ ಅಲ್ಲೆಲ್ಲ ಸಿಗುತ್ತೆ ಈಗ ನಮಗೆ? ಇವಾಗ ನಮ್ದು ನೋಡಿ ಸರ್, ಇವಾಗ ಈಸ್ಟ್ ಫೇಸಿಂಗ್ ಇದೆ, ನಾರ್ತ್ ಫೇಸಿಂಗ್ ಇದೆ, ವೆಸ್ಟ್ ಫೇಸಿಂಗ್ ಇದೆ, ಸೌತ್ ಫೇಸಿಂಗ್ ಇದೆ. ಎಲ್ಲಾ ಫೇಸಿಂಗ್ ಅಲ್ಲೂ ಸಿಗುತ್ತೆ ಸರ್. ಇವಾಗ ಎಲ್ಲಾ ಮೆಜರ್ಮೆಂಟ್ ಅಲ್ಲೂ ಸಿಗುತ್ತೆ. ಈಗ ಬಂದ್ರೆ ಸದ್ಯಕ್ಕೆ ಬಂದ್ರೆ ಎಲ್ಲಾ ಫೇಸಿಂಗ್ ಅಲ್ಲೂ ಸಿಗುತ್ತೆ. ಓಕೆ, ಯಾರಾದ್ರೂ ಸೈಟ್ ಅನ್ನ ಕೊಂಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಒಮ್ಮೆ ಇಲ್ಲಿಗೆ ವಿಸಿಟ್ ಮಾಡಿ ನೋಡಿ. ನಿಮ್ಗೆ ಇಲ್ಲೇ ಒಂದ್ಸಲ ಕ್ಯಾಮರಾ ಆ ಕಡೆ ತಿರ್ಸಿದ್ರೆ ಗೊತ್ತಾಗುತ್ತೆ ನೋಡಿ. ಅಲ್ಲೇ ಇದೆ ನೋಡಿ, ಅಲ್ಲೆಲ್ಲ ಗಾಡಿಗಳೆಲ್ಲ ರನ್ ಆಗ್ತಾ ಇದಾವೆ. ಸೊ ಅದೇ ನೈಸ್ ರೋಡ್ ಅಲ್ವಾ ಸರ್? ಅದೇ ನೈಸ್ ರೋಡ್ ಸರ್. ನೈಸ್ ರೋಡ್ ಜಸ್ಟ್ ಕನೆಕ್ಟಿವಿಟಿ ಇಲ್ಲಿ ನೈಸ್ ರೋಡ್ ಜಂಕ್ಷನ್ ಇದೆ. ಯಾವ ಕಡೆಯಿಂದ ಬಂದ್ರು ನಿಮ್ಗೆ ನೈಸ್ ರೋಡ್ಗೆ ಇಲ್ಲಿ ಈಸಿಯಾಗಿ ಕನೆಕ್ಟಿವಿಟಿ ಬಂದ್ರು ಈಸಿಯಾಗಿ ಕನೆಕ್ಷನ್ ಇದೆ ಅಲ್ವಾ? ಸೊ ಕನೆಕ್ಟಿವಿಟಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈಗ 60% ಇಲ್ಲಿ ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ ಅಂತೆ. ಇನ್ನು ಕೆಲವು ಸೈಟ್ಸ್ಗಳು ಮಾತ್ರ ಬಾಕಿ ಇದೆ. ನಾನು ಎಲ್ರಿಗೂ ಹೇಳೋದಿಷ್ಟೇ, ಆದಷ್ಟು ಬೇಗ ಬನ್ನಿ. ಬೇಗ ಬಂದ್ರೆ ಮಾತ್ರ ನಿಮ್ಗೆ ಸಿಗುತ್ತೆ. ನೀವು ಒಬ್ಬರೇ ಬರಬೇಡಿ, ನಿಮ್ಮ ಫ್ಯಾಮಿಲಿ ಜೊತೆಗೆ ಬನ್ನಿ. ಫ್ಯಾಮಿಲಿ ಜೊತೆಗೆ ಬಂದು ಅವರಿಗೆಲ್ಲ ಈ ಏರಿಯಾ ಎಲ್ಲ ತೋರಿಸಿ. ಪಕ್ಕದಲ್ಲೇ ಒಂದು ಶಿವನ ದೇವಸ್ಥಾನ ಇದೆ, ಅಲ್ಲೆಲ್ಲ ತುಂಬ ಮನೆಗಳಿದ್ದಾವೆ. ಈ ಕಡೆ ಬಂದರೂ ಒಂದಿಷ್ಟು ಮನೆಗಳಿದ್ದಾವೆ. ಫುಲ್ಲಿ ಡೆವಲಪ್ಡ್ ಆಗಿರುವಂಥ ಲೇಔಟ್ ಇದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ನೇರವಾಗಿ ಇವರಿಗೆ ಕರೆ ಮಾಡಿ.
ಇವರ ಆಫೀಸ್ ಅಡ್ರೆಸ್ ಕೂಡ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸರ್, ನಿಮ್ಮ ಆಫೀಸ್ ಬಗ್ಗೆ ಹೇಳಿ. ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ? ಈಗ ಭೇಟಿ ಆಗಬೇಕು ಅಂದರೆ ಯಾವ ಟೈಮು ಸೂಕ್ತವಾಗಿರುತ್ತೆ ಅದ್ರ ಬಗ್ಗೆ ಹೇಳಿ ಸರ್. ನಮ್ದು ಆಫೀಸ್ ಬಂದು ಬೆಳಿಗ್ಗೆ 10 o'clock ಇಂದ ಈವ್ನಿಂಗ್ 8 o'clock ವರೆಗೆ ಇರುತ್ತೆ ಸರ್. ಎಲ್ಲಿ? ವಿಜಯನಗರ 8th ಮೇನ್ ಹತ್ರ ಇದೆ. ಓಕೆ, ವಿಜಯನಗರ ಅಪೋಸಿಟ್ ಇಂದ್ರಪ್ರಸ್ಥ ಹೋಟ್ಲ್. ನಿಮ್ ಮೆಟ್ರೋ ಸ್ಟೇಷನ್ಗೆ ನಿಯರ್ ಆಗುತ್ತೆ. ನಿಯರ್ ಆಗುತ್ತೆ. ನಮ್ದು ಆಫೀಸ್ ಬಂದು 10 years ಇಂದ ಇದೆ ಸರ್. ಹಾ ಹಾ 10 years ಇಂದ ಈ ತರ ಸುಮಾರು ಲೇಔಟ್ ಮಾಡಿದ್ದೇವೆ. ಓಕೆ. ನೆಲಮಂಗಲ, ಬೇಗೂರು, ಹಾ ಹಾ ಬೊಮ್ಮನಹಳ್ಳಿ, ಹಾ ಹಾ ಕೆಂಗೇರಿ, ಓಕೆ. ಈ ಕಡೆ ಸುಮಾರು ಲೇಔಟ್ ಇದೆ. ಅಪ್ಕಮಿಂಗ್ ಪ್ರಾಜೆಕ್ಟ್ ಇದೆ. ಹಾ ಹಾ ಸೊ ಎಲ್ಲ ಕಡೆ ಆಲ್ರೆಡಿ ನೀವು ಮಾಡಿ ಹೌದು, ಅಲ್ಲೆಲ್ಲ ಹೌದು. ಸೋಲ್ಡ್ ಔಟ್ ಆಗಿದೆ. ಇಲ್ಲಿಗ ಸದ್ಯಕ್ಕೆ ಈ ಒಂದು ಲೇಔಟ್ ಅನ್ನ ಬಿಲ್ಡ್ ಮಾಡಿ. ಹೌದು, ನಮ್ದು ಆಲ್ಮೋಸ್ಟ್ ಇರುವುದು ಎಲ್ಲ BVMP ಲಿಮಿಟ್ಸ್ ಅಲ್ಲೇ ಪ್ರಾಜೆಕ್ಟ್ ನಡೀತಾ ಇದೆ. ಹಾ ಹಾ ಹಂಗಾಗಿ ಇಮಿಡಿಯೇಟ್ ಆಗಿ ನಮ್ಮ ಹತ್ರ ಬರ್ತಾ ಇದ್ದಾರೆ. ಟ್ರಸ್ಟೆಡ್ ಕಂಪನಿ ಹೌದು. ಆದಿತ್ಯ BCP ರೆಸಿಡೆನ್ಸಿ. ಹೌದು, BCP Okay, ಇದು. ರೆಸಿಡೆನ್ಸಿ ಈ ಲೇಔಟ್ ನೇಮ್. ಈ ಲೇಔಟ್ ನೇಮ್. ಓಕೆ. ನೋಡಿ ವೀಕ್ಷಕರೇ, ಇವರ ನಂಬರನ್ನು ಕೊಟ್ಟಿರ್ತೀನಿ, ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ. ಯಾರಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅವರಿಗೆ ನೇರವಾಗಿ ಕರೆ ಮಾಡಿ. ಸೊ ಒಂದ್ಸಲ ಇಲ್ಲಿಗೆ ಬನ್ನಿ. ನಿಮ್ಗೆ ಓಕೆ ಅಂತ ಹೇಳಿದ್ರೆ ಅವರ ಒಂದು ಬೇಸಿಕ್ ಅಮೌಂಟ್ ಏನಿರುತ್ತೆ ಅದನ್ನು ಪೇ ಮಾಡಿ ನೀವು ಡಾಕ್ಯುಮೆಂಟೇಷನನ್ನು ತಗೊಂಡು ಹೋಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಜಾಯ್ನ್ ಆಗಿದ್ದೀರಾ, ಇಷ್ಟು ಮಾಹಿತಿಯನ್ನು ಕೊಟ್ರಿ. ಸೊ ನನಗಂತೂ ಬಹಳ ಖುಷಿ ಆಯಿತು. ನಿಮಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದಗಳು ಸರ್. ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೋಡಿ, ನನಗೂ ಇಷ್ಟ ಆಗ್ತಾ ಇದೆ. ಮನೆ ಕಟ್ಕೋಬಹುದು ಅಂತ ಹೇಳಿದ್ರೆ ಇಂಥದ್ದೊಂದು ಸೈಟು ಸಿಟಿ ಒಳಗಡೆ ಇದ್ದರೆ ಖುಷಿ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಹಾಗಾಗಿ ನೀವೇನಾದರೂ ಬೇಕು ಅಂತ ಹೇಳಿದ್ರೆ ಬೇಗ ಬನ್ನಿ, ನಿಮ್ಮ ಸೈಟನ್ನು ನೀವು ಬುಕ್ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.